ಆದೇಶ ಪ್ರತಿಯನ್ನ ಕೊಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಈಗ ಪ್ರತಿಭಟನೆಯ ಅಸ್ತ್ರವನ್ನ ಅಭ್ಯರ್ಥಿಗಳು ಹೂಡಿರುವಂತದ್ದು. ಸದ್ಯ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಸಾಗ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯ ಸಮೇತವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಚಾಮ್ ಅವರು ಅದನ್ನ ವಿಜುವಲ್ ಅನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ತಮ್ಮ ಆಕ್ರೋಶವನ್ನ ತಮ್ಮ ಕೈಯಲ್ಲಿರುವಂತಹ ಫಲಕದ ಮೂಲಕ ತೋರಿಸ್ತಾ ಇರುವಂತದ್ದು. ಅಂದ್ರೆ ಆದೇಶ ಪ್ರತಿ ಕೊಡಿ ಇಲ್ಲ ದಯಾಮರಣವನ್ನ ನೀಡಿ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವಿಲ್ಲಿ ಗಮನಿಸಿದ್ರೆ ಇಲ್ಲಿ ಬಂದಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಮಲಗಿಕೊಂಡು ಕೈಕಾಲನ್ನ ಕಟ್ಟಿ ಹಾಕಿಕೊಂಡು ಮಾಸ್ಕ್ ಅನ್ನ ಹಾಕಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ ಡಿಸೆಂಬರ್ 26ಕ್ಕೆ ಇವರಿಗೆ ಲಿಸ್ಟ್ ಬಂದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ಸರ್ಕಾರದಿಂದ ಬಂದಿಲ್ಲ. ಅಂದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಆರ್ಡರ್ ಪಾಸ್ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಇದುವರೆಗೂ ಕೂಡ ಸ್ಪಷ್ಟವಾದಂತಹ ಆದೇಶವನ್ನ ಸರ್ಕಾರ ಕೊಟ್ಟಿಲ್ಲ. ಸೊ ಈ ಕಾರಣದಿಂದ ಅಭ್ಯರ್ಥಿಗಳೆಲ್ಲ ಆಕ್ರೋಶಗೊಂಡು ಮಾಸ್ಕ್ ಅನ್ನ ಹಾಕಿ ಕೈಕಾಲನ್ನ ಕಟ್ಟಿ ಹಾಕಿಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಚಿತ್ರಣವನ್ನ ನೀವಿಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಗೃಹ ಸಚಿವರಾಗ್ಲಿ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ಉತ್ತರ ಕೊಡ್ತಾ ಇಲ್ಲ. 10 ದಿನ 11 ದಿನ 12 ದಿನ ಇದೇ ರೀತಿಯಾಗಿ ಸತಾಯಿಸ್ತಾ ಇದ್ದಾರೆ. ಒಂದು ಸ್ಪಷ್ಟವಾದಂತಹ ಆದೇಶ ಪ್ರತಿ ಸಿಗದೇ ಇರೋದಕ್ಕೋಸ್ಕರ ಅಭ್ಯರ್ಥಿಗಳು ಈ ರೀತಿಯಾಗಿ ಪ್ರತಿಭಟನೆಯ ಮೊರೆ ಹೋಗಿರುವಂತದ್ದು. ನನ್ನ ಜೊತೆಗೆ ಮಾತನಾಡೋದಕ್ಕೆ ಒಂದಿಷ್ಟು ಜನ ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಏನ್ ನಿಮ್ಮ ಪ್ರತಿಭಟನೆಯ ಉದ್ದೇಶ, ಏನ್ ಹೇಳ್ತೀರಾ? ಮೇಡಮ್, ಇದು ಎಕ್ಸಾಮ್ಸ್ ನೋಟಿಫಿಕೇಷನ್ ಆಗಿ 5 ವರ್ಷ ಆಗಿದೆ. ಇದ್ರ ಜೊತೆ 545 ನೋಟಿಫಿಕೇಷನ್ ಆಯಿತು. ಅದರದ್ದು 545 PSI ಇದು ಅದು ಆರ್ಡರ್ ಕಾಪಿ ಕೊಟ್ಟು ಅವ್ರು ಇವಾಗ ಟ್ರೈನಿಂಗಲ್ಲಿದ್ದಾರೆ. ಅದ್ರ ಜೊತೆ ಆಗಿರೋದು ನೋಟಿಫಿಕೇಷನ್ನು. ಈ ಎಕ್ಸಾಮ್ಸ್ ಆಗಿ 7 ತಿಂಗಳಾಯಿತು. 7 ಎಕ್ಸಾಮ್ ಆಗಿ 5 ತಿಂಗಳಾಗಿದೆ. ಪ್ರೋಸೆಸ್ ಎಲ್ಲ ರಿಸಲ್ಟ್ಸ್ ಬಂದು 5 ತಿಂಗಳಿಂದ ಸಿಂಧುತ್ವ ಕಂಪ್ಲೀಟ್ ಆಗಿದೆ, ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಆದರೆ 5 ತಿಂಗಳಿಂದ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ನ ಭೇಟಿ ಮಾಡಿದ್ರೆ ಮತ್ತು ಇಲಾಖೆಗೆ ಭೇಟಿ ಮಾಡಿದ್ರೆ ಎಲ್ಲರಿಗೂ ADGP ಅವ್ರನ್ನ ಭೇಟಿ ಮಾಡಿದಾಗ ನಾಳೆ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ, ಇದೇ ಥರ ಹೇಳ್ತಾನೆ ಹೋಗ್ತಿದ್ದಾರೆ. ಸುಮಾರು 5-6 ತಿಂಗಳಿಂದ ಈ ನೋಟಿಫಿಕೇಷನ್ ಆಗಿ 5 ವರ್ಷ ಆಗಿದೆ. ಒಂದು ರೆಕ್ರೂಟ್ಮೆಂಟು ಸರ್ಕಾರ ಬಂದು 2.5 ವರ್ಷ ಆಯಿತು. ಎಷ್ಟೋ ಪೊಲೀಸ್ ಸ್ಟೇಷನು ಮುಚ್ತಾ ಇದ್ದಾರೆ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ಬಿಟ್ಟು. 402 ಜನ PSI ಇದ್ದಾರೆ ಇಲ್ಲಿ ರೆಕ್ರೂಟ್ಮೆಂಟ್ ಆಗಿ. ಎಲ್ಲ ಕಂಪ್ಲೀಟ್ ಆಗಿದೆ, ಸಿಂಧುತ್ವ ಕಂಪ್ಲೀಟ್ ಆಗಿದೆ, ಪೊಲೀಸ್ ವೆರಿಫಿಕೇಷನ್ ಆಗಿದೆ. ಒಂದು ಇವರಿಗೆ ಆರ್ಡರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಳಿಸಿದ್ರೆ ನೆಕ್ಸ್ಟ್ ಒಂದು ವರ್ಷದಲ್ಲಿ ಇವರು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಇವರು ಸೇವೆ ಮಾಡ್ತಾರೆ, ಜನಗಳು ಸೇವೆ ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ಸುಮಾರು 5 ವರ್ಷ ಆದ್ರೂ ಹೇಳ್ತಾನೆ ಇದ್ದೀವಿ ನಾವು. ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೇನೆ. ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ಗೆ ನಾನು ಕೈ ಮುಗಿ ಕೇಳ್ಕೊಳೋದೇನಪ್ಪ ಅಂದರೆ, ಈ ಹುಡುಗರಿಗೆ ಏಜ್ ಕ್ರಾಸ್ ಆಗಿದೆ. ಎಷ್ಟೋ ಹೆಣ್ಮಕ್ಳದು ಪಾಪ ಅವರಿಗೆ ಬೇರೆ ಅಟೆಂಪ್ಟ್ಸ್ ಎಕ್ಸಾಮ್ಸ್ ಬರೆಯೋದಕ್ಕಿಲ್ಲ. ಇದನ್ನೇ ನಂಬ್ಕೊಂಡಿದ್ದಾರೆ ಅಂತ ಅಂದಾಗ ನೀವು ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಳಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಸರ್ಕಾರ ಬೇರೆ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ. ಇವತ್ತು ನೋಡಿ, ಕೈ ಕಾಲು ಕಟ್ಟು ಮಾಸ್ಕ್ ಇದು ಮಾಡಿಕೊಂಡು ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಇದು ಮೊದಲನೇ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ವಿಭಿನ್ನವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾವು ಇಲ್ಲಿವರೆಗೂ ಪೀಸ್ ಆ್ಯಂಡ್ ನಾನ್ ವೈಲೆನ್ಸು ಅಂದರೆ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ಕೊಂಬರ್ತಾ ಇದ್ದೀವಿ. ವಿದ್ಯಾರ್ಥಿಗಳನ್ನ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಲಿ ವಿದ್ಯಾರ್ಥಿಗಳನ್ನ ಎದುರಾಕೊಂಬಾರ್ದು. ವಿದ್ಯಾರ್ಥಿಗಳಿಗೆ ಏನು ಬೇಕೋ ಅದನ್ನು ನಾವೇನು ಬೇಡಿಕೆಗೆ ಇಟ್ಟಿದ್ದೀವಿ ಅದು ನ್ಯಾಯಯುತವಾಗಿದೆ. ಅವರಿಗೆ ಆದಷ್ಟು ಬೇಗ ಆರ್ಡರ್ ಕಾಪಿ ಕೊಡಿ ಅಂತ ಕೇಳ್ಕೊತೀವಿ. ಇನ್ನು ಒಂದಷ್ಟು ಜನ ಅಭ್ಯರ್ಥಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ಹೇಳಿ, ಸೊ ನೀವು ಏನು ಹೇಳ್ತೀರಾ? ಇದೊಂಥರ ಪಂಚವಾರ್ಷಿಕ ಯೋಜನೆ ಥರ ಆಗೋಯ್ತು, 5 ವರ್ಷ ಆದರೂ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಸೊ ಎಷ್ಟು ಸಮಸ್ಯೆ ಆಗ್ತಿದೆ ನಿಮಗೆ ಬದುಕನ್ನು ನಡೆಸೋದಕ್ಕೆ? ಹೌದು, 4 ವರ್ಷದಿಂದನೂ ಇದಕ್ಕೋಸ್ಕರನೇ ಓದ್ತಿದ್ದೀವಿ. ನಾವು ಡಿಗ್ರಿ ಮುಗಿಸಿ 6 ವರ್ಷದಿಂದ ಇದಕ್ಕೋಸ್ಕರನೇ ಪ್ರಿಪೇರ್ ಆಗಿದ್ದೀವಿ. ಇವಾಗ ರಿಸಲ್ಟ್ ಬಂದು ಸೆಲೆಕ್ಟ್ ಆಗಿ ಎಲ್ಲ ಒಂದು ಪ್ರೊಸೀಜರ್ಸ್ ಏನಿದೆ ಅದನ್ನಷ್ಟನ್ನು ಮುಗಿಸಿ ನಮ್ಮ ಕಡೆಯಿಂದ ಯಾವುದೇ ಒಬ್ಜೆಕ್ಷನ್ ಇಲ್ಲದೆ ಮುಗಿಸಿ ಕೂತಿದ್ದೀವಿ. ಆದರೂ ಕೂಡ ನಮಗೆ ಆದೇಶ ಪ್ರತಿ ಯಾವುದೇ ರೀತಿಯಲ್ಲೂ ಸಿಗ್ತಾ ಇಲ್ಲ. ನಮಗೆ ಡಿಪಾರ್ಟ್ಮೆಂಟ್ಗೆ ಸೇರಿ ವರ್ಕ್ ಮಾಡೋಕ್ಕೂ ಆಗ್ತಾ ಇಲ್ಲ. ನಮಗೆ ನಮ್ಮದೇ ಆದ ಏಜ್ ಬಾರ್ ಆಗ್ತಾ ಇದೆ. ಬೇರೆ ಎಕ್ಸಾಮ್ ಬರೆಯೋಣ ಅಂದರೂ ಇಲ್ಲ. ನಾವು ಮಾಡ್ತಿದ್ದು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಈ ಜಾಬ್ ಸಿಕ್ಕಿದೆ ಅಂತ ಕೈ ಬಿಟ್ಟಿದ್ದೀವಿ. ಇವಾಗ ಬೇರೆ ಜಾಬಿಗೆ ಸೇರ್ಕೊಳ್ಳೋ ಹಾಗೂ ಇಲ್ಲ, ಇದು ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಆರ್ಥಿಕವಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ. ನಾವು ಇಬ್ಬರು ಮನೇಲಿ ಹೆಣ್ಮಕ್ಳಿದ್ದು ಅಪ್ಪ ಅಮ್ಮನ ನಾವೇ ನೋಡ್ಕೊಳ್ಬೇಕಾಗಿದೆ. ಅವರು ಇವತ್ತಿನ ಒಂದು ನಾವು ನೋಡ್ಕೊಳ್ಬೇಕಾದ ಅವಧಿಯಲ್ಲಿ ಅವರೇ ನಮ್ಮನ್ನು ಇನ್ನೂ ದುಡ್ದು ಸಾಕಬೇಕಾದ ಪರಿಸ್ಥಿತಿ ಅದಾಗ್ತಾ ಇದೆ. ಮತ್ತಲ್ಲದೆ ಸಮಾಜದ ಪ್ರೆಷರ್ ಇದೆ ನಮ್ಮ ಮೇಲೆ, ಮದುವೆ ಆಗಬೇಕು, ನಮ್ಮದೇ ಪರ್ಸನಲ್ ಲೈಫ್ ಅದು ಇದು ಕಟ್ಕೋಬೇಕಂತ. ಹಾಗಾಗಿ ಆ ಕಡೆನೂ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಪ್ರೊಫೆಷ್ನಲ್ ಲೈಫು ಸಿಗ್ತಾ ಇಲ್ಲ. ಯಾವುದೇ ಒಂದು ರೀತಿಯಲ್ಲೂ ಜೀವನದಲ್ಲಿ ಒಂದು ಹೋಪೇ ಇಲ್ಲ. ಎಲ್ಲರನ್ನೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಎಲ್ಲರನ್ನೂ ಮೀಟ್ ಮಾಡಿದ್ರು ಕೂಡ ಅವರಿಂದ ಆಶ್ವಾಸನೆಗಳು ಸಿಗ್ತಾ ಇದೆಯೇ ಹೊರತು ಯಾವುದೇ ರೀತಿಯ ಒಂದು ಅಪ್ರೂವಲ್ ಅಥವಾ ಒಂದು ಖಚಿತವಾದ ಇದು ಏನೂ ಸಿಗ್ತಾ ಇಲ್ಲ. ಆದ್ದರಿಂದ ನಮ್ಮ ಜೀವನ ಒಂಥರ ಸಮುದ್ರದ ಮಧ್ಯದಲ್ಲಿ ನಿಂತ ಥರ ಆಗ್ಬಿಟ್ಟಿದೆ. ಯಾವ ಕಡೆನೂ ದಡನೂ ಇಲ್ಲ, ಏನೂ ಇಲ್ಲ. ಅದೇ ರೀತಿ ಇವಾಗ ಈ ಪ್ರತಿಭಟನೆಗೆ ನಮ್ಮ ಜೊತೆಗೆ ನಮ್ಮ ಪೇರೆಂಟ್ಸು ಕೂಡ ಅಲಿಯೋ ರೀತಿ ಆಗಿದೆ. ಹಾಗೆ ನಮ್ಮ ಪೇರೆಂಟ್ಸು ಬಂದಿದ್ದಾರೆ, ಅವ್ರನ್ನೂ ಕೂಡ ಅವರದ್ದು ಎಷ್ಟು ಅಳಲು ಇದೆ ಅಂತ ಮಾತಾಡಿಸ್ಬೋದು.
ಇದಿಷ್ಟು ಇಲ್ಲಿರುವಂತಹ ಅಭ್ಯರ್ಥಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಒಂದು ಕಡೆ ನಮ್ಮ ಪ್ರೊಫೆಷನಲ್ ಲೈಫು ಸೆಟಲ್ ಆಗಿಲ್ಲ, ಇನ್ನೊಂದು ಕಡೆ ನಮ್ಮ ಪರ್ಸನಲ್ ಲೈಫು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ನಮ್ಮ ಕೂಗನ್ನ ಸರ್ಕಾರ ಈಗಾದ್ರೂ ಕೇಳಬೇಕು, ಇಲ್ಲ ಅಂತಂದ್ರೆ ವಯಸ್ಸಿನ ಮಿತಿ ದಾಟಿ ಹೋಗ್ಬಿಡುತ್ತೆ, ನಮಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂತಹ ಆಕ್ರೋಶವನ್ನ ನ್ಯೂಸ್ ಫಸ್ಟ್ ಮೂಲಕ ಅಭ್ಯರ್ಥಿಗಳು ಹೇಳ್ತಾ ಇರುವಂತದ್ದು. ನೋಡೋಣ, ಅಂಧ ಸರ್ಕಾರ, ಕೆಂಪು ಸರ್ಕಾರ ಈಗಾದ್ರೂ ಕಿವಿ ಕೊಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.